ಯಾವ ಕಾರಣದಿಂದ ನೀವು ಆ ರೀತಿ ಮಾಡಿದಿರಿ? ಚಲವಾದಿ ನಾರಾಯಣ ಸ್ವಾಮಿಯವರು ಒಬ್ಬ ಗೌರವಾನ್ವಿತವಾದಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಕೆಲವ್ರದ್ದು ಇತ್ತೀಚೆಗೆ ಹರಿಜನ ಅನ್ನೋ ಶಬ್ದದ ಬಗ್ಗೆಯೂ ಆಪತ್ತಿ ಇದೆ. ಅವರು ಆ ಸಮುದಾಯಕ್ಕೆ ಸೇರಿದವರು ಅಂತ ಮಾಡಿದರೆ, ನಾನು ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಅಂತ ಆ ಶಬ್ದವನ್ನು ನಾವು ಬಳಸಿದ್ದೇವೆ ಹೊರತಾಗಿ ಗೌರವಾನ್ವಿತ ಶಬ್ದವನ್ನೇ ನಾವು ಬಳಸ್ತೀವಿ. ಯಾಕಂದರೆ ಈ ಅಸ್ಪೃಶ್ಯತೆಯನ್ನು ಯಾವ ಕಾಲಕ್ಕೂ BJP ಸಂಘ ಪರಿವಾರ ಒಪ್ಪಿಲ್ಲ, ನಾವು ಒಪ್ಪಿಲ್ಲ. ಅಸ್ಪೃಶ್ಯತೆ ಈ ಸಮಾಜಕ್ಕೆ ಕಟ್ಟಿದಂಥ ಒಂದು ಮಹಾಪಾಪ. ಅವರನ್ನು ಕೂಡ ಇಲ್ಲಿ ಟ್ರೀಟ್ ಮಾಡಿದಿರಿ. ಈ ರೀತಿಯಾದಂಥ ಮಾಡಿದಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ. ಮಾಧ್ಯಮಕ್ಕೆ ಬಹಳ ಚರ್ಚೆ ಆಗ್ತಿದೆ ಸರ್. ಅವ್ರನ್ನ ಮುಗಿಸೋಕೆ ಪ್ರಯತ್ನ ಪಟ್ಟರು, ಈ ಥರ ಫೇಕ್ ಎನ್ಕೌಂಟರ್ ಮಾಡೋಕ್ಕೆ ಪ್ರಯತ್ನ. ನಾನು ಹೇಳಿದ್ದು ನಿನ್ನೇನೋ ಅದನ್ನು ಹೇಳಿದ್ದೀನಿ. ಇವತ್ತು ಫೇಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ? ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ. ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ, ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದೆಗೆ ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತದ ಮೇಲೆ ಯಾಕೆ ನಿಲ್ಲಿಸಿದ್ರಿ? ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ. ಮತ್ತು ನಾನು ನಿನ್ನೆನೂ ಹೇಳಿದೆ, ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಸಿಟಿ ರವಿ ಇನ್ನೂ ತೊಂದರೆ ಕೊಟ್ಟಿಲ್ಲ. ಇರಲ್ಲ, ಎಲ್ಲೇ ತೊಗೊಂಡೋಗಿ ಏನು ಮಾಡ್ಬೇಕಂತ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಸಿಟಿ ರವಿಯವರು ನಾನು ಕೊಲ್ಲಬೇಕಂತ ಸಂಚಿತ್ತು ಅಂತ ಹೇಳಿದ್ದಾರೆ. ಈ ಎಲ್ಲ ಪ್ರಕರಣ ಹೋಮ್ ಮಿನಿಸ್ಟರ್ ಗಮನಕ್ಕೆ ಇಲ್ಲ, ಒಬ್ಬ ಪ್ರಭಾವಿ ಮಂತ್ರಿ ಇದನ್ನೆಲ್ಲ ಮಾಡಿದ್ರು. ನೋಡ್ರಿ, ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದರೆ ಹೋಮ್ ಮಿನಿಸ್ಟರ್ ಯಾಕಾಗಿರ್ತೀರಿ ನೀವು? ನಾನು ಒಬ್ಬ ಮಂತ್ರಿಯಾಗಿ ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಈಗ ಭಾರತ ದೇಶದ ಗೃಹ ಮಂತ್ರಿಗಳನ್ನು ಭಾಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೀನಿ. ದೇಶದ ಗೃಹ ಮಂತ್ರಿಗಳು ಅನೇಕ ಸರ್ತಿ ನಮ್ದು ರಾತ್ರಿ 12, 1 ಗಂಟೆ 2 ಗಂಟೆವರೆಗೆ ಮೀಟಿಂಗ್ ನಡೆದಾಗ ತಕ್ಷಣ ದೇಶದಲ್ಲಿ ಏನಾದರೂ ಪ್ರಮುಖ ಘಟನೆಗಳು ನಡೆದ್ರೆ ಅವರಿಗೆ ಮಾಹಿತಿ ಬರ್ತವೆ. ಗೃಹ ಮಂತ್ರಿಗಳಿಗೆ, ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯದ ಘಟನೆ ನಡೆದ್ರೆ ತಕ್ಷಣ ಮಾಹಿತಿ ಬರ್ತವೆ. ಬೇರೆ ರಾಜ್ಯದಲ್ಲಿ ಏನಾದರೂ ಘಟನೆ ನಡೆದು ಅದರಿಂದ ರಾಜ್ಯದಲ್ಲಿ ಏನಾದರೂ ಪರಿಣಾಮ ಆಗ್ತದೆ ಅಂತಂದರೆ ಅಲ್ಲಿಯೂ ಕೂಡ ರಾಜ್ಯವನ್ನು ಅಲರ್ಟ್ ಮಾಡ್ತಾರೆ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದರೆ ನಾವು ಪರಮೇಶ್ವರ್ ಒಬ್ಬರನ್ನು ಜೆಂಟಲ್ಮನ್ ಅಂತ ನಾವು ಭಾವಿಸೋದಿಲ್ಲ. ಬೇರೆ ಪಾರ್ಟಿಯೊಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಐ ಥಿಂಕ್ ಹಿ ಇಸ್ ಎ ಜೆಂಟಲ್ಮನ್ ಸೋ ಫಾರ್. ಒಟ್ಟಾರೆ ಇಡೀ ಪ್ರಕರಣ ನೋಡಿದಾಗ ಎಲ್ಲೋ ಒಂದು ಕಡೆ ರಾಜಕೀಯ ದ್ವೇಷ ಇದೆಯಾ ಅಂತ ಅತ್ಯಂತ ಭಯಂಕರವಾದಂಥ ದ್ವೇಷ ಇದೆ. ಆ ದ್ವೇಷವನ್ನು ಸಾಧಿಸಲಿಕ್ಕೆ ಅಲ್ಲಿನ ಪೊಲೀಸರು ಸಾಥ್ ಕೊಟ್ಟಿರೋದು ಬಹಳ ದುರ್ದೈವ ಸಂಗತಿ.